ಗುಂಡಿ ಬಿದ್ದ ಸೇತುವೆ ಮೇಲೆ ಡಾಂಬರ್ ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ. ಬರೀ ತಡೆಗೋಡೆ ನಿರ್ಮಿಸಿ ಗೋಲ್ಮಾಲ್, ಹಣ ಹೊಡೆಯಲು ಗುತ್ತಿಗೆದಾರನ ಸಂಚು. 3 ಜಿಲ್ಲೆಗಳ ಸಂಪರ್ಕ ಕೊಂಡಿ 2 ಸೇತುವೆ ನಿರ್ಮಿಸದೇ ಇದ್ರೆ ಹೋರಾಟದ ಎಚ್ಚರಿಕೆ. ಇದು ಸೇತುವೆ ಗೋಲ್ಮಾಲ್ ಸ್ಟೋರಿ. ಈ ಕೆರೆ ನೀರು ಬರೋದಕ್ಕೆ ಈ ಸೇತುವೆ ಪೂರ್ತಿ ಭಾಗವಾಗಿ ಮಧ್ಯೆ ತೂತು ಬಿದ್ದಿದೆ. ಸೈಡಿಗೆ ಮಾತ್ರ ತಡೆಗೋಡೆನ ಮಾತ್ರ ಕಟ್ಟಿದ್ದಾರೆ. ಲಾರಿಗಳೇ ಆಗಲಿ ಊಣ್ಕೊಂಡು ಭಾರಿ ಕಾಲದಿಂದ ರಂಪಾಟ ಬಿದ್ದಿದ್ದೀವಿ ನಾವು. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಸೇತುವೆ ಗೋಲ್ಮಾಲ್ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಕುಸಿದು ಬಿದ್ದಂತ ಗುಂಡಿ ಸೇತುವೆ ಮೇಲೇನೆ ಡಾಂಬರ್ ಅನ್ನ ಹಾಕಿದ್ದಾರೆ. ಗುಂಡಿಗಳನ್ನ ಮುಚ್ಚಿ ಡಾಂಬರ್ ಹಾಕೋದಕ್ಕೆ ತಯಾರಿಯನ್ನ ಮಾಡಿದ್ದಾರೆ. ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾನೆ ಗುತ್ತಿಗೆದಾರ ಅಂತೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಜೋಡಿಲಿಂಗದಹಳ್ಳಿಯಿಂದ ನಿಡಘಟ್ಟ ಸಂಪರ್ಕದ ರಸ್ತೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣವಾಗ್ತಾ ಇದೆ. ಇಲ್ಲಿ 2 ಸೇತುವೆಗಳು ಸಿಗ್ತಾವು ಮಧ್ಯದಲ್ಲಿ. ಆ ಸೇತುವೆ ಶಿಥಿಲಾವಸ್ಥೆಯನ್ನ ತಲುಪಿದೆ. ಆದ್ರೆ ವಿಪರ್ಯಾಸ ನೋಡಿ, ದುಡ್ಡು ಹೊಡಿಬೇಕು ಅಂತ ಹೇಳಿ, ಕೆಲಸ ಸುಲಭ ಮಾಡ್ಕೋಬೇಕು ಅಂತ ಹೇಳಿ 2 ಸೇತುವೆಗಳು ಶಿಥಿಲಾವಸ್ಥೆಯಲ್ಲಿದೆ. ಅದ್ರ ಮೇಲೇನೆ ರಸ್ತೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡ್ತಾ ಇಲ್ಲ, ಹಳೆ ಸೇತುವೆ ಮೇಲೇನೆ ಡಾಂಬರ್ ಹಾಕ್ತಾ ಇದ್ದಾರೆ. ಹೊಸದಾಗಿ ಒಂದು ತಡೆಗೋಡೆ ಮಾತ್ರ ನಿರ್ಮಿಸಿದ್ದಾರೆ. ಈ ಮುಖಾಂತರ ಹಣ ಹೊಡೆಯೋದಕ್ಕೆ ಸಂಚು ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಜನ ಆರೋಪವನ್ನ ಮಾಡಿದ್ದಾರೆ. ಹೊಸ ಸೇತುವೆ ನಿರ್ಮಿಸಿ ಆಮೇಲೆ ರಸ್ತೆ ಮಾಡಿ ಅಂತ ಹೇಳಿ ಜನ ಇದೀಗ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಳಪೆ ರಸ್ತೆ ಕಾಮಗಾರಿಯನ್ನ ತೋರಿಸ್ತಾ ಇದ್ದೀವಿ. 4 ಕೋಟಿ ವೆಚ್ಚದ ಕಾಮಗಾರಿ ಅವ್ಯವಸ್ಥೆಯ ಆಗರವಾಗಿದೆ. ಇನ್ನೊಂದ್ ಕಡೆ ಈ ಹಳೆ ಸೇತುವೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ, ಶಿಥಿಲಾವಸ್ಥೆ ತಲುಪಿದೆ. ಅದ್ರ ಮೇಲೆನೆ ಡಾಂಬರ್ ಹಾಕೋದಕ್ಕೆ ತಯಾರಿಗಳು ಆಗಿದೆ. ಹಿಂಗ್ ಮಾಡಿದ್ರೆ ಇಲ್ಲಿ ಪ್ರಾಣ ಹಾನಿ ಆದ್ರೆ, ಸೇತುವೆ ಬಿದ್ದೋದ್ರೆ ಯಾರು ಹೊಣೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆರೆ ನೀರು ಇಲ್ಲಾಶೆ ಬರ್ತೈತೆ. ಈ ಕೆರೆ ನೀರು ಬರೋದಕ್ಕೆ ಈ ಸೇತುವೆ ಪೂರ್ತಿ ಭಾಗವಾಗಿ ಮಧ್ಯೆ ತೂತು ಬಿದ್ದಿದೆ. ಇದನ್ನು ಫಸ್ಟು ರೋಡ್ ಮಾಡ್ಬೇಕಾದ್ರೆ ಸೇತುವೆ ಮಾಡ್ಕೊಂಡು ಆಮೇಲೆ ರೋಡ್ ಮಾಡಬೇಕು. ಇದು ಯಾವ ಉದ್ದೇಶಪೂರ್ವಕವಾಗಿ, ಯಾವ ಪಕ್ಷ ಪರವಾಗಿ, ಯಾವ ಇದುವಾಗಿ ಇದು ಮಾಡ್ತಾ ಇಲ್ಲ. ಇದು ನಮ್ಮ ಗ್ರಾಮದ್ದು ಸಾರ್ವಜನಿಕರಿಗೆ ಇದು ಶಿವಮೊಗ್ಗ ಟು ಹಾಸನಕ್ಕೆ ಡೈರೆಕ್ಟ್ ರೋಡ್, ಇದು ಕಡೂರು ಟು ಹಾಸನಕ್ಕೆ. ಹಂಗಾಗಿ ಇದು ಕಳಪೆ ಆಗ್ತಾ ಇದೆ. ಬಂದು ಯಾರೇ ಆಗಲಿ ಅಧಿಕಾರಿಗಳು, ಈಗ ಮೊನ್ನೆ ಇಂಜಿನಿಯರ್ ಏನಂತಂದ್ರು, ಇದನ್ನು ಬಂದು ಪರಿಶೀಲನೆ ಮಾಡಿ ನಾವು ಅದನ್ನು ಕ್ರಮ ತಾಂತೀವಿ ಅಂತಂದ್ರು. ಅವ್ರು ಬಂದು ಕ್ರಮ ತಾಂದಿಲ್ಲ. ನಾಳಿಕೆ ಈಗ ಬರೋದೇನಪ್ಪ ಅಂದ್ರೆ ನಮ್ಮ ಭಾಗದ ಶಾಸಕರು ಹೀಗೆ ಆಗಲಿ ಮತ್ತು ನಮ್ಮ ಗ್ರಾಮಸ್ಥರಿಗೂ ಆಗಲಿ ಇದು ಈ ಥರ ಮಾಡಕ್ಕೆ ಬಿಟ್ಟಿದ್ರಲ್ಲ, ಇದು ಕಳಪೆ ಅಲ್ವೇ ಅಂತಾರೆ. ಇದು ಬಂದು ಆದಷ್ಟು ಇಂಜಿನಿಯರ್ ಬಂದು ಇದ್ರ ಬಗ್ಗೆ ಕ್ರಮ ತಾಳಲಿ. ಯಾಕೆಂದ್ರೆ ಅವ್ರು ಉದ್ದೇಶಪೂರ್ವಕವಾಗಿ ನಾವು ಮಾತಾಡ್ತಾ ಇಲ್ಲ, ಅವ್ರ ಮೇಲೆ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ. ಇದು ಸಾರ್ವಜನಿಕರ ಸತ್ತು. ಅವರು ಇದನ್ನು ಬಂದು ಕ್ಲೀನಾಗಿ ಮಾಡಿಸಿ ಇದನ್ನು ಬಂದೋಬಸ್ತ್ ಮಾಡಿಕೊಡ್ಲಿ ಅಂತ, ನಮಗೆ ಕಾಮಗಾರಿಯ ಕ್ಲೀನಾಗಿ ಮಾಡಿಕೊಡ್ಲಿ ಅಂತ ನಾವು ಸೇತುವೆ ಏನು ಮಾಡಿದ್ದಾರೆ ಅಂದರೆ, ಅವರು ಸೈಡಿಗೆ ಮಾತ್ರ ತಡೆಗೋಡೆನ ಮಾತ್ರ ಕಟ್ಟಿದ್ದಾರೆ. ಸೇತುವೆ ಇದು ರಿಂಗ್ ಬರುತ್ತಲ್ಲ, ಅದು ಯಾವುದು ಕೂಡ ಒಂದು ಕೂಡ ಹಾಕಿಲ್ಲ. ಎಲ್ಲ ಸೇತುವೆನ ಹಂಗೆ ಮಾಡಿದ್ದಾರೆ ಅವರು. ನಮ್ಮ ಹತ್ರ ಅವು ವಿಡಿಯೋ ಎಲ್ಲ ಇಟ್ಟಿದ್ದೀವಿ ನಾವು. ಸೈಡಿಗೆ ಮಾತ್ರ ಕಟ್ಟಿ ಮಧ್ಯದಲ್ಲಿ ರಿಂಗ್ಗಳನ್ನು ಯಾವುದು ಕೂಡ ಕೇಳಿದ್ರೆ ಅದೇ ಹೇಳಿದ್ವಿ. ಇಂಜಿನಿಯರು ನಾವು ಎಸ್ಟಿಮೇಟಲ್ಲಿ ಸೇರಿಸಿರ್ಲಿಲ್ಲ, ಹಂಗಾಗಿ ಅದನ್ನು ಮಾಡಿಲ್ಲ ಅಂತಾರೆ. ಅದನ್ನ ಮಾಡ್ತೀವಿ ಬಿಡಿ ಅಂತ ಹೇಳಿದರು. ಇನ್ನೊಂದು ವಾರ ಟೈಮ್ ಕೊಟ್ಟಿದ್ರು ಅವರು. ನಾವು ಇನ್ನೊಂದು ವಾರ ತನಕ ಕಾಯ್ತೀವಿ. ಇದನ್ನು ಬಂದು ಎಲ್ಲ ರೆಡಿ ಮಾಡಲಿಲ್ಲ ಅಂದರೆ ನಾವು ಹೋರಾಟನ ಇಲ್ಲೇ ಅಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥ ಕೆಲಸನ ಮಾಡಿ. ಇದು ಭಾಳ ದಿವಸದಿಂದ ಆಗಿರೋ ಕಂಪ್ಲೇಂಟು. ಇದನ್ನು ರಿಮೂವ್ ಮಾಡಿ ಇದಕ್ಕೆ ಒಂದು ಸೇತುವೆನ ಕಣ್ಣು ಹಾಕಿ ಮಾಡಪ್ಪ. ಇದು ಹೊಲದ ನೀರಿನ ಉದ್ದೇಶಕ್ಕಿಂತನೂ ನಮ್ಮ ಕೆರೆ ಕೋಡಿ ನೀರು ಬಂದರೆ ಇಲ್ಲಿ ಪಾಸ್ ಆಗೋದಿಲ್ಲ ಆ ನೀರು. ಇದು ಭಾಳ ದಿವಸದಿಂದ ಬ್ಲ್ಯಾಕ್ ಆಗಿ ಆ ಸೇತುವೆ ಕಂಡಿದೆಯಲ್ಲ, ಅದು ಬ್ಲ್ಯಾಕ್ ಆಗಿ ಅದಕ್ಕೆ ಒಳಗಡೆ ಕಲ್ಲು ತುಂಬಿ ಬ್ಲ್ಯಾಕ್ ಮಾಡಿ ಹಂಗೆ ರಿಮೂವ್ ಮಾಡಿ ಅವರು ಇದನ್ನು ಮೇಲೆ ಮ್ಯಾನೇಜ್ ಮಾಡಿ ಹಾಕ್ತಿದ್ದಾರೆ. ಬಿದರೆ ಪಂಚಾಯತಿಗೆ ಲಿಂಕ್ ಇರ್ತಕ್ಕಂಥ ರಸ್ತೆ, ಈ ಕಾಮಗಾರಿ ಮಾಡುವಾಗ ಭಾರಿ ತಡೆಗೋಡೆಗಳು ಹಾಗೆ ಎಲ್ಲ ಬಿಟ್ಟು ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಹುಡುಗರು ಹೇಳಿದರೆ ಅವ್ರ ಮಾತು ಕೇಳ್ತಾ ಇಲ್ಲ. ಹಂಗಾಗಿ ಈ ಕಾಮಗಾರಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಾವು. ಇದು ಕೆರೆಯಿಂದ 8 ಕಿಲೋಮೀಟರಿಂದ ನೀರು ಬರೋದು. ಕೆರೆ ತುಂಬಿದರೆ ಇಲ್ಲಿ ಪೂರ್ತಿ 50 ಎಕರೆ ತೋಟ ಇರೋದಿಲ್ಲಿ. 50 ಎಕರೆ ನೀರು ಇಲ್ಲಿ ಬಂದರೆ ರೋಡ್ ಮೇಲೆ ಫುಲ್ ಹೋಗ್ಬೇಕು. ಸೇತುವೆ ಕಣ್ಣು ಸಾಲಲ್ಲ. 1 ಅಡಿ 1.5 ಅಡಿ ಸೇತುವೆ ಕಣ್ಣು ಇಟ್ಟಿದ್ದಾರೆ ಇಲ್ಲಿ. ಎಲ್ಲಿಂದ ಸಾಧ್ಯ ಆಗ್ತೈತೆ ನೀರು ಹೋಗಕ್ಕೆ? ನಮಗೆ ಇಲ್ಲಿ ಭಾರಿ ಸಮಸ್ಯೆ ಆಗ್ತೈತೆ. ಇಲ್ಲಿ ಗೇಸು ವೆಹಿಕಲ್ಸು ಲಾರಿಗಳೇ ಆಗಲಿ ಊಣ್ಕೊಂಡು ಭಾರಿ ಕಾಲದಿಂದ ರಂಪಾಟ ಬಿದ್ದಿದ್ದೀವಿ ನಾವು. ಈಗ ಹಂಗಾಗಿ ಇಲ್ಲಿ ತೂತು ಬಿದ್ದದಕ್ಕೆ ಕಾಂಕ್ರೀಟ್ ಹಾಕಿ ಕಾಂಟ್ರಾಕ್ಟ್ದಾರ ಅವ್ನು ನಮ್ಮ ಮಕನೂ ನೋಡಿಲ್ಲ. ಅವ್ನು ಯಾರೋ ಆಳು ಬಂದಿದ್ರು, ಅವ್ರಿಗೆ ಹೇಳೋ ಹೊತ್ತಿಗೆ ಆಯ್ತು ಬಿಡಪ್ಪ ಮಾಡ್ತೀವಿ ನಾವು ಅಂತಂದ್ಬಿಟ್ರೆ ನಾವು ರೈತರು ಏನು ಮಾಡ್ಬೇಕು? ಇಲ್ಲಿ ವೆಹಿಕಲ್ಸ್ ಹೋಗ್ಬೇಕು ಹೊಲಕ್ಕೆ, ಇಲ್ಲಿ ಗಾಡಿ ಹೋಗ್ಬೇಕು, ಎತ್ತಿನ ಗಾಡಿ ಹೋಗ್ಬೇಕು ನಮ್ಮವು. ನಾವೇನು ಮಾಡ್ಬೇಕು? ಇಲ್ಲಿ ಮುರ್ಕೊಂಬಿದ್ಬಿಟ್ರೆ ಇಷ್ಟು ನಮ್ಮ ಸಮಸ್ಯೆ. ಆದ್ರಿಂದವ ಇವು ಎಲ್ಲ ಸುತ್ತ ಇರೋವೆಲ್ಲ ಬಿರುಕು ಬಂದು ಕಸ್ಕೊಂಡ್ ಬಿದ್ದು ಹೋಗ್ತಿದ್ದಾವೆ.
ಹಂಗಾಗಿ ನಮ್ಮ ಸಮಸ್ಯೆಗೆ ಇದನ್ನು ನೀಟಾಗಿ ಮಾಡಿ ಬಂದೋಬಸ್ತಾಗಿ ಮಾಡಿ ನಮ್ಮ ರೈತರಿಗೆ ಸಮಸ್ಯೆ ಆಕೈತಿಲ್ಲಿ, ಹಂಗಾಗಿ ಅನುಕೂಲ ಮಾಡಿಕೊಡ್ಬೇಕು. ಸೇತುವೆಗಳನ್ನೆಲ್ಲ ಮಾಡಬೇಕಿತ್ತು, ಮಾಡಿಲ್ಲ, ಅದು ಹಂಗೆ ಮುಚ್ಚಾಕ್ಬಿಟ್ಟಿದ್ದಾರೆ. ಇದರಿಂದ ಜನಗಳಿಗೆ ಓಡಾಡಿ ತೊಂದರೆ ಆಗುತ್ತೆ. ಕೆರೆ ತುಂಬಿ ಎಲ್ಲರೂ ಕೋಡಿ ಬಿದ್ದರೆ ಇದು ರೋಡ್ ಹಾಳಾಗೋಗ್ಬಿಡುತ್ತೆ, ಇಲ್ಲಿ ನೀರೆಲ್ಲೂ ಹೋಗೋದಿಲ್ಲ, ಬ್ಲ್ಯಾಕ್ ಆಗ್ಬಿಡುತ್ತೆ. ಇದು ಸೇತುವೆ ಮಾಡಲೇಬೇಕು. ಹಂಗಾಗಿ ಎಲ್ಲ ಜನಗಳೆಲ್ಲ ಬಂದಿದ್ದೀವಿ. ಅವರು ಗ್ರಾಮಸ್ಥರು ಎಲ್ಲರೂ ಕೇಳ್ಕೊಂಡ್ರು, ಅವ್ರಿಗೆ ಸ್ಪಂದಿಸ್ತಿಲ್ಲ. ಈಗ ಹಂಗೆ ರೋಡ್ ಕೆಲಸ ಏನೇ ಇದಾದರೂ ಈಗ ನಿಲ್ಲಿಸ್ಬೇಕು ಅಂತ ಮಾಡಿದ್ದೀವಿ. ಇದು ಹಂಗಾಗಿ ಫುಲ್ ಎಲ್ಲ ಕಣ್ಗಳು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಇಲ್ಲೇ ಕೆರೆ, ನಮ್ಮೂರು ಕೆರೆದೆಲ್ಲ ಕೋಡಿ ಬಿದ್ದರೆ ಇಲ್ಲಾಸೆ ಬರೋದು ನೀರು. ಈಗೆಲ್ಲ ಈಗ ರೋಡ್ ಮೇಲೆ ಹೋಗಿ ಎಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದೆ. ಸೇತುವೆ ಇದೆಲ್ಲ ಹೊಸ್ದಾಗಿ ಮಾಡ್ರಿ ಅಂದರೆ ಅವ್ರು ಕೇಳ್ದಲ್ಲ. ಇಲ್ಲಿ ಹೋಲ್ ಬಿದ್ದಿತ್ತು ಮಧ್ಯದ ರೋಡಲ್ಲಿ, ಆದರೂ ಅದನ್ನು ಹಂಗೆ ಕಾಂಕ್ರೀಟಾಗಿ ತುಂಬಿಟ್ಟು ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನೀರೆಲ್ಲ ಹೋಗಲ್ಲ. ಇದು ಹಂಗಾಗಿ ಹೊಸ್ದಾಗಿ ಸೇತುವೆ ಮಾಡಲೇಬೇಕು. ಇದು ಮಾಡಿದ್ರೆ ರೋಡ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಕೋಡಿ ನೀರೆಲ್ಲ ಸುಮ್ಮನೆ ರೋಡಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ಈಗ ಗುತ್ತಿಗೆದಾರನ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬಂದಿದೆ? 2 ಸೇತುವೆ ದೃಶ್ಯದಲ್ಲೇ ನಾವು ನೋಡ್ತಾ ಇದೀವಿ, ಸಂಪೂರ್ಣವಾಗಿ ಹಾಳಾಗಿದೆ. ಅದ್ರ ಮೇಲೆ ರಸ್ತೆ ಮಾಡಕ್ ಹೊರಟಿದ್ದಾರೆ, ತಡೆಗೋಡೆ ನೆಪ ಮಾತ್ರಕ್ಕೆ ಹಾಕ್ತಾ ಇದ್ದಾರೆ. ಸೊ ಈ ಬಗ್ಗೆ ಗುತ್ತಿಗೆದಾರ ಏನಾದ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾಕೆ ಹಿಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ? ಶರ್ಮಿತಾ, ಏನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಿಂದ ಜೋಡಿಹೋಚಿಹಳ್ಳಿ ಗ್ರಾಮದಿಂದ ಜೋಡಿ ಲಿಂಗದಳ್ಳಿ ನಿಡಿಗಟ್ಟ ಮಾರ್ಗವಾಗಿ ಏನು ಜಾವಗಲ್ ಮುಖಾಂತರವಾಗಿ ಹಾಸನಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆಯಲ್ಲಿ ಕಾಮಗಾರಿಯಲ್ಲಿ ಅವ್ಯವಹಾರ ಹಾಗೂ ಕಳಪೆ ಕಾಮಗಾರಿ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು ಹಾಸನ ಮೂಲಕವಾಗಿ ಕಡೂರು ಮಾರ್ಗವಾಗಿ ಒಂದು ಹಾಸನ ಶಿವಮೊಗ್ಗಕ್ಕೆ ಹೋಗುವಂತವ್ರು ಕೂಡ ಇದೇ ರಸ್ತೆಯನ್ನ ಬಳಸ್ತಾರೆ. ಅದರಲ್ಲದೆ ಕೂಡ ಏನು ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಈ ಒಂದು ರಸ್ತೆಗೆ 4 ಕೋಟಿ ರೂಪಾಯಿಯನ್ನ ಇಟ್ಟಿರ್ತಕ್ಕಂಥದ್ದು. ಈ ಒಂದು 4 ಕೋಟಿ ರೂಪಾಯಿಯಲ್ಲಿ 2 ಸೇತುವೆಗಳನ್ನ ಕೂಡ ಎಸ್ಟಿಮೇಷನ್ ಅಲ್ಲಿ ಸೇರಿಸಿಕೊಳ್ಳಲಾಗಿದೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿಲ್ಲ. ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿರ್ತಕ್ಕಂಥ ಶತಮಾನದಷ್ಟು ಹಳೆಯ ಸೇತುವೆಗಳ ತಡೆಗೋಡೆಗಳನ್ನ ಮಾತ್ರ ನಿರ್ಮಾಣ ಮಾಡಿ ತೂತು ಬಿದ್ದಿರ್ತಕ್ಕಂತಹ ಜಾಗಕ್ಕೆ ಮಣ್ಣು ಮತ್ತು ಕಾಂಕ್ರೀಟ್ ಗಳನ್ನ ತುಂಬಿ ಆ ಸೇತುವೆಯ ಕಣ್ಣನ್ನ ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥದ್ದು. ಅದು ಅಲ್ಲದೆ ಕೂಡ ಏನು ಕೆರೆಯ ನೀರು ಈ ಭಾಗದಲ್ಲಿ ಹರಿದು ಬರ್ತದೆ, ಆ ನೀರಿನಲ್ಲಿಯೂ ಕೂಡ ಆ ನೀರೇನಾದ್ರು ಬಂದಿದ್ದೆ ಆದಲ್ಲಿ ಇವರು ಈಗಾಗಲೇ ಸೇತುವೆಯ ಕಣ್ಣನ್ನ ಮುಚ್ಚಿರೋದ್ರಿಂದಾಗಿ ನೀರು ರಸ್ತೆಯ ಮೇಲೆ ಹರಿದು ಹೋಗ್ತದೆ. ಅಕ್ಕಪಕ್ಕದ ತೋಟಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಈಗಾಗಲೇ ಕಳೆದ 7-8 ವರ್ಷಗಳ ಹಿಂದೆ ಈ ಒಂದು ಸೇತುವೆ ಕುಸಿದು ಗುಂಡಿಯನ್ನ ಬಿದ್ದಿರ್ತಕ್ಕಂಥದ್ದು. ಆಗಲೇ ಕೂಡ ನಾವು ಏನು ಸಂಬಂಧಪಟ್ಟಂತ ಇಂಜಿನಿಯರ್ಗಳಿರ್ಬೋದು, ಶಾಸಕರಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳ ಮೂಲಕವಾಗಿ ಜಿಲ್ಲಾಡಳಿತದ ಗಮನವನ್ನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಆದ್ರೂ ಕೂಡ ನಾವು ಗ್ರಾಮಸ್ಥರು ಆ ಒಂದು ತೂತು ಬಿದ್ದಂತಹ ಜಾಗಕ್ಕೆ ಕೋಲುಗಳನ್ನ ಇಟ್ಟಿದ್ವಿ. ಅವೆಲ್ಲವನ್ನು ಕೂಡ ಗ್ರಾಮಸ್ಥರ ಏನು ಮನವಿಗೂ ಕೂಡ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡಿ ಗುತ್ತಿಗೆದಾರ ಅದಕ್ಕೆ ಮಣ್ಣು ಮತ್ತು ಕಾಂಕ್ರೀಟ್ ಗಳನ್ನ ಹಾಕಿ ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಈಗಾಗಲೇ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 3.25 ಮೀಟರ್ ನಲ್ಲಿ ಇಷ್ಟು ಇರ್ತಕ್ಕಂಥ ಅಗಲ ಇರ್ತಕ್ಕಂಥ ರಸ್ತೆಯನ್ನ ವೈಡ್ಲಿಂಗ್ ಮಾಡಿಕೊಂಡು 5.5 ಮೀಟರ್ಗೆ ಅಗಲವನ್ನ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ಏನು ಕಳಪೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಿರ್ಬೋದು, ಆ ಒಂದು ರಸ್ತೆಯಲ್ಲಿ ಏನು ಕೇವಲ ರಸ್ತೆಯ ಅಕ್ಕಪಕ್ಕಗಳಲ್ಲಿ 1.5 ಮೀಟರ್ ಮತ್ತು 1 ಮೀಟರ್ ಮಾತ್ರ ಅಗೆದುಕೊಂಡು ಇನ್ನು ಬಾಕಿ ರಸ್ತೆಯನ್ನು ಹಾಗೆ ಬಿಟ್ಟಾಗಿ ಸಂಪೂರ್ಣವಾಗಿ ಹಣವನ್ನ ಒಡೆಯುವ ಒಂದು ಸಂಚನ್ನ ರೂಪಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮಾಹಿತಿಯನ್ನ ಕೇಳಿದ್ರೆ PWD AWE ಅವರು ಇರ್ಬೋದು ಮತ್ತೆ ಸೆಕ್ಷನ್ ಆಫೀಸರ್ಗಳಿರ್ಬೋದು, ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಆಕ್ಷನ್ ಪ್ಲಾನ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತೀವಿ, ಸ್ಥಳ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನೋ ಒಂದು ಹಾರಿಕೆ ಉತ್ತರವನ್ನ ಮಾತ್ರ ನೀಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಗುತ್ತಿಗೆದಾರ ಯಾವ ಊರ್ನವರು ಮತ್ತೆ ಈ ಭಾಗದಲ್ಲಿ ಸುಮಾರು ಕೆಲಸ ಮಾಡಿದಾರ ಅಥವಾ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇರೋದ? ಅದೀಗ 4 ಕೋಟಿ ನೀವಂದ್ರಿ ಎಸ್ಟಿಮೇಷನ್ ಅಲ್ಲಿ ಆ ಸೇತುವೆನೂ ಇನ್ಕ್ಲೂಡ್ ಆಗಿದೆ ಅಂತ. ಈ ಬಗ್ಗೆ ಅವ್ರೇನ ಸ್ಪಷ್ಟನೆ ಕೊಡೋಕೆ ಪ್ರಯತ್ನ ಪಟ್ಟಿದಾರಾ? ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದ್ರಾ? ಶರ್ಮಿತಾ, ಈ ಸಂಬಂಧಪಟ್ಟಂತೆ ಏನು PWD AWE ಅವ್ರನ್ನ ಇರ್ಬೋದು, ಸೆಕ್ಷನ್ ಆಫೀಸರ್ಗಳನ್ನ ಏನು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅವರು ನಮಗೆ ಆರೋಗ್ಯ ಸರಿ ಇಲ್ಲ, ನಾವು ಶಿವಮೊಗ್ಗದಲ್ಲಿದ್ದೀವಿ, ಸೆಷನ್ ನಡೀತಾ ಇದೆ, ಶಾಸಕರಿಗೆ ಮಾಹಿತಿಯನ್ನ ಕೊಡೋ ನಿಟ್ಟಿನಲ್ಲಿ ನಾವು ಬೆಂಗಳೂರಿನಲ್ಲಿದ್ದೀವಿ ಅನ್ನೋ ಒಂದು ಆರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇತ್ತ ಏನು ಸ್ಥಳೀಯರಿಗೆ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಸಂಪರ್ಕ ಮಾಡ್ಲಿಕ್ಕೆ ನ್ಯೂಸ್ 18 ಸಂಪರ್ಕ ಮಾಡ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಾವು ನಾಳೆ ಹೋಗ್ತೀವಿ, ಬುಧವಾರ ಅಥವಾ ಗುರುವಾರದಲ್ಲಿ ನಾವು ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡ್ತೀವಿ. ಒಂದು ವೇಳೆ ಗುತ್ತಿಗೆದಾರ ಕಳಪೆ ಕಾಮಗಾರಿಯನ್ನ ಮಾಡಿದ್ದೆ ಆದಲ್ಲಿ ಆತನ ವಿರುದ್ಧ ಕ್ರಮಕ್ಕೆ ಕೈಗೊಳ್ತೀವಿ, ಮತ್ತೆ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡ್ಲಿಕ್ಕೆ ನಾವು ಏನು ಅವರಿಗೆ ಸೂಚನೆಯನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ಏನು ಈ ಒಂದು ಶತಮಾನಗಳಷ್ಟು ಹಳೆಯದಾಗಿರ್ತಕ್ಕಂಥ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಸೇತುವೆಯನ್ನ ಹೊಸದಾಗಿ ನಿರ್ಮಾಣ ಮಾಡಿ ಬಳಿಕವೇ ಡಾಂಬರನ್ನ ಹಾಕಬೇಕು. ಒಂದು ವೇಳೆ ಏನಾದ್ರೂ ಈ ಒಂದು ಸೇತುವೆಗಳನ್ನ
ಪುನರ್ ನಿರ್ಮಾಣ ಮಾಡದೆ ಇದರ ಮೇಲೆ ನಾಮಕಾವಸ್ಥೆಗೆ ಡಾಂಬರನ್ನ ಹಾಕಲಿಕ್ಕೆ ಮುಂದಾದ್ರೆ ನಾವು ರಸ್ತೆಯನ್ನ ತಡೆದು ಉಗ್ರವಾದ ಪ್ರತಿಭಟನೆಯನ್ನ ನಾವು ಕೂಡ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಸ್ಥಳೀಯರು ಕೂಡ ನೀಡಿರ್ತಕ್ಕಂಥದ್ದು. ಶರ್ಮಿತಾ, ಯೋಗೇಶ್, ನೀವಂದ್ರೆ 4 ರಿಂದ 5 ಕಿಲೋಮೀಟರ್ ರಸ್ತೆ ಇದು, ಇದಕ್ಕೆ 4 ಕೋಟಿ ಹಣ ಮೀಸಲಿಟ್ಟಿದ್ದಾರೆ, ಸೇತುವೆನೂ ಸೇರಿಸಿ. ಬಟ್ ಕಳಪೆ ಕಾಮಗಾರಿ ಅಂತಾನೂ ಆರೋಪಗಳು ಕೇಳ್ಬರ್ತಿದೆ ಸ್ಥಳೀಯರು ಮಾಡ್ದಂಗೆ ಅಂತ. ಈಗ ಈ 4 ರಿಂದ 5 ಕಿಲೋಮೀಟರ್ ಏನ್ ರಸ್ತೆ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಡಾಂಬರ್ ಹಾಕ್ತಾ ಇದಾರಾ ಅಥವಾ ಅಲ್ಲಲ್ಲಿ ತೇಪೆ ಹಚ್ಚೋ ಕೆಲಸ ನಡೀತಾ ಇದೆಯಾ? ಅಂದ್ರೆ ಫುಲ್ ರೋಡ್ ಶರ್ಮಿತಾ, ಏನು ಈ ಒಂದು 4-5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಅಂದ್ರೆ ಜೋಡಿ ಲಿಂಗದಹಳ್ಳಿಯಿಂದ ನಿಡಘಟ್ಟ ಗ್ರಾಮದವರೆಗೆ ಸಂಪರ್ಕ ಕಲ್ಪಿಸುವಂತ 5 ಕಿಲೋಮೀಟರ್ ದೂರದ ರಸ್ತೆಗೆ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡ್ಲಿಕ್ಕೆ ಏನು ಎಸ್ಟಿಮೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಇರ್ತಕ್ಕಂಥ ರಸ್ತೆ ಕಿರಿದಾಗಿರ್ತಕ್ಕಂಥದ್ದು, ಕೇವಲ 3.25 ಮೀಟರ್ ಮಾತ್ರ ಅಗಲ ಇರ್ತಕ್ಕಂಥದ್ದು. ಈ ಒಂದು ರಸ್ತೆಯನ್ನ 5.5 ಮೀಟರ್ ಯೋಗೇಶ್, ಹಂಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತಾಡೋದಕ್ಕೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿರುವಂತ ಓಂಕಾರ ಮೂರ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಿಮ್ಮೂರ್ನಲ್ಲೇ ಜೋಡಿ ಲಿಂಗದಹಳ್ಳಿಯಿಂದ ನಿಡಘಟ್ಟಕ್ಕೆ ರಸ್ತೆ 4 ಕೋಟಿ ರೂಪಾಯಿ ವೆಚ್ಚ, ನಿಮ್ಮ ಆರೋಪಗಳೇನು? ಕಳಪೆ ಕಾಮಗಾರಿ ಅಂತಿದ್ದಾರೆ, ಮತ್ತೆ ಬ್ರಿಡ್ಜ್ ಮುಟ್ಟದೆಲೆ ತಡೆಗೋಡೆ ಹೆಸರಿಗೆ ಮಾತ್ರ ಮಾಡಿ ಅಲ್ಲಿ ಏನೋ ಡಾಂಬರ್ ಹಾಕ್ತಾ ಇದಾರಂತಲ್ಲ, ಏನ್ ಕಳಪೆ ಕಾಮಗಾರಿ ನಡೀತಾ ಇದೆ? ಮೇಡಮ್ ಹೇಳಿದ್ರೆ ಅದು ಇದ್ರಲ್ಲಿಲ್ಲ, ಇದ್ರಾಗಿಲ್ಲ ಅಂತ ಹೇಳ್ತಾರೆ. ಅಥವಾ ಇದು ಸೇರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೇಳಿದ್ರೆ ಮಾಡ್ತೀವಿ ಅಂತ ಹೇಳಿ ಅದು ಡಾಂಬರ್ ಮಾಡಕ್ಕೆ ತಡೆ ಹಿಡಿದಿದ್ದೀವಿ. ಈ ಕೆಲಸ ನಡೀತಾ ಇಲ್ವಾ? ಇಲ್ಲ, ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇಲ್ಲ ಮೇಡಮ್. ಗುತ್ತಿಗೆದಾರ ಯಾರು? ಗುತ್ತಿಗೆದಾರರು ಯಾರು ಗೊತ್ತಾ? ಅವ್ರ ಹೆಸರು ಅಥವಾ ಕಂಪನಿ ಹೆಸರು? ಗುತ್ತಿಗೆದಾರ ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್. ಚಿಕ್ಕಮಗಳೂರು ಕಂಪನಿ ಹೆಸರು ಗೊತ್ತಿಲ್ಲ? ಗೊತ್ತಿಲ್ಲ ಮೇಡಮ್. ಸರಿ, ಸದ್ಯಕ್ಕೆ ತಡೆ ಹಿಡಿದಿದ್ದೀರಾ. ನಾವು ಶಾಸಕರ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಗುರುವಾರದ ನಂತರ ಏನೋ ಸ್ಪಾಟ್ ವಿಸಿಟಿಂಗ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಯೋಗೀಶ್, ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.